ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 5ನೇ ಅಧ್ಯಾಯವಾದ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 5.6ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಈ ಅಭ್ಯಾಸದಲ್ಲಿ ಕೆಲವು ನಿಯಮಗಳನ್ನು ತಿಳಿಯೋಣ. ತ್ರಿಭುಜಗಳ ಬಾಹುಗಳಿಗನುಗುಣವಾಗಿ ಹೆಸರಿಸುವುದು ಅಂತಂದು ಪಠ್ಯಪುಸ್ತಕದ 87ನೇ ಪುಟದಲ್ಲಿ ಕೊಟ್ಟಿದ್ದಾರೆ. ಗಮನಿಸಿ, ತ್ರಿಭುಜದ 3 ಬಾಹುಗಳು ಅಸಮವಾಗಿದ್ದರೆ ಅದನ್ನು ಅಸಮಬಾಹು ತ್ರಿಭುಜ ಎನ್ನುತ್ತೇವೆ. ತ್ರಿಭುಜದಲ್ಲಿನ 3 ಬಾಹುಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿದ್ರೆ ಅದನ್ನು ಅಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ತ್ರಿಭುಜದ 2 ಬಾಹುಗಳು ಸಮವಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಎನ್ನುತ್ತೇವೆ. ಗಮನಿಸಿ ಮಕ್ಕಳೇ, ತ್ರಿಭುಜದಲ್ಲಿ 3 ಬಾಹುಗಳಿರ್ತಾವಲ್ವಾ, ಆ 3 ಬಾಹುಗಳಲ್ಲಿ 2 ಬಾಹುಗಳು ಸಮನಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೀವಿ. ನಂತರ ತ್ರಿಭುಜದ 3 ಬಾಹುಗಳು ಸಮವಾಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಎನ್ನುತ್ತೇವೆ. ತ್ರಿಭುಜದಲ್ಲಿರ್ತಕ್ಕಂತಹ 3 ಬಾಹುಗಳು ಸಮವಾಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ನಂತರ ನೋಡಿ, ತ್ರಿಭುಜದ ಪ್ರತಿ ಕೋನವು 90 ಡಿಗ್ರಿಗಿಂತ ಕಡಿಮೆಯಾಗಿದ್ದರೆ ಅದನ್ನು ಲಘುಕೋನ ತ್ರಿಭುಜ ಎನ್ನುತ್ತೇವೆ. ತ್ರಿಭುಜದ ಪ್ರತಿ ಕೋನವು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಲಘುಕೋನ ತ್ರಿಭುಜ ಅಂತ ಹೇಳ್ತೀವಿ ಮಕ್ಕಳೇ. ನಂತರ ತ್ರಿಭುಜದ ಯಾವುದಾದರೂ ಒಂದು ಕೋನ ಲಂಬವಾಗಿದ್ದರೆ ಅದನ್ನು ಲಂಬಕೋನ ತ್ರಿಭುಜ ಎನ್ನುತ್ತೇವೆ. ನಂತರ ತ್ರಿಭುಜದ ಯಾವುದಾದರೂ ಒಂದು ಕೋನ 90 ಡಿಗ್ರಿಗಿಂತ ದೊಡ್ಡದಾಗಿದ್ದರೆ ಅದನ್ನು ವಿಶಾಲ ಅಥವಾ ಅಧಿಕ ಕೋನ ತ್ರಿಭುಜ ಎನ್ನುತ್ತೇವೆ. ಈ ನಿಯಮಗಳನ್ನು ನೀವು ಸಹ ನೆನಪಿಟ್ಕೊಳ್ಳಿ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳ ಮೂಲಕ ನೀವು ಅರ್ಥೈಸ್ಕೊಳ್ಬಹುದು. ಈ ತ್ರಿಭುಜದಲ್ಲಿ 3 ಕೋನಗಳನ್ನು ನೋಡ್ತೀವಲ್ವಾ, 3 ಕೋನಗಳು ಸಹ 90 ಡಿಗ್ರಿಗಿಂತ ಕಡಿಮೆ ಇವೆ ಮಕ್ಕಳೇ. ಹಾಗಾಗಿ ಇದು ಲಘುಕೋನ ತ್ರಿಭುಜ. ಈ ಚಿತ್ರವನ್ನು ಗಮನಿಸಿ, ಇಲ್ಲಿ ನಾವು 90 ಡಿಗ್ರಿಯ ಕೋನವನ್ನು ನೋಡ್ತೀವಿ. ಹಾಗಾಗಿ ಇದು ಲಂಬಕೋನ ತ್ರಿಭುಜ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ, ಇದು 90 ಡಿಗ್ರಿಗಿಂತ ಹೆಚ್ಚಾಗಿದೆ. ಹಾಗಾಗಿ ಇದು ವಿಶಾಲ ಕೋನ ತ್ರಿಭುಜ. ಅಭ್ಯಾಸ 5.6ರಲ್ಲಿನ ಮೊದಲ ಲೆಕ್ಕವನ್ನು ಗಮನಿಸಿ. ಈ ಕೆಳಗಿನ ತ್ರಿಭುಜಗಳ ವಿಧಗಳನ್ನು ಹೆಸರಿಸಿ. ಎ. ತ್ರಿಭುಜದ ಬಾಹುಗಳ ಉದ್ದ 7 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್. ನೋಡಿ, ಗಮನಿಸಿ ಮಕ್ಕಳೇ, ತ್ರಿಭುಜದಲ್ಲಿ 3 ಬಾಹುಗಳಿರ್ತಾವಲ್ವಾ, ಆ 3 ಬಾಹುಗಳ ಅಳತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು ಬಾಹು 7 ಸೆಂಟಿಮೀಟರ್ ಇದೆ, ಒಂದು ಬಾಹು 8 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 9 ಸೆಂಟಿಮೀಟರ್ ಇದೆ ಮಕ್ಕಳೇ. ಹಾಗಾದ್ರೆ ಆ ತ್ರಿಭುಜ ಯಾವುದು ಅಂತ ನೀವು ಓದಿದ್ರಲ್ವಾ ಮಕ್ಕಳೇ. 3 ಬಾಹುಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿದ್ರೆ ಅದು ಅಸಮಬಾಹು ತ್ರಿಭುಜ. ನಂತರ ಬಿ. ತ್ರಿಭುಜ ಎಬಿಸಿಯಲ್ಲಿ AB = 8.7 ಸೆಂಟಿಮೀಟರ್, AC = 7 ಸೆಂಟಿಮೀಟರ್ ಮತ್ತು BC = 6 ಸೆಂಟಿಮೀಟರ್. ಹಾಗಾದರೆ ಇದು ಯಾವ ತ್ರಿಭುಜ ಮಕ್ಕಳೇ? ಗಮನಿಸಿ, ಒಂದು ಬಾಹು 8.7 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 7 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 6 ಸೆಂಟಿಮೀಟರ್ ಇದೆ ಮಕ್ಕಳೇ. ಹಾಗಾದರೆ ಇದು ಸಹ ಅಸಮಬಾಹು ತ್ರಿಭುಜ ಅಲ್ವಾ ಮಕ್ಕಳೇ? 3 ಬಾಹುಗಳ ಅಳತೆ ಬೇರೆ ಬೇರೆ ಆಗಿದೆ. ನಂತರ ಸಿ. ತ್ರಿಭುಜ PQRನಲ್ಲಿ PQ = QR = PR = 5 ಸೆಂಟಿಮೀಟರ್. ಅಂದರೆ PQ ಬಾಹು QR ಬಾಹುವಿಗೆ ಸಮವಾಗಿದೆ, QR ಬಾಹು PR ಬಾಹುವಿಗೆ ಸಮವಾಗಿದೆ ಮಕ್ಕಳೇ. ತ್ರಿಭುಜದಲ್ಲಿ 3 ಬಾಹುಗಳಿರ್ತಾವಲ್ವಾ, ಒಂದು ಬಾಹು 5 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 5 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು ಸಹ 5 ಸೆಂಟಿಮೀಟರ್ ಇದೆ. 3 ಬಾಹುಗಳಲ್ಲೂ ಸಹ ನಾವು 5 ಸೆಂಟಿಮೀಟರ್ ಅಳತೆಯನ್ನು ನೋಡಬಹುದು. ಹಾಗಾದ್ರೆ 3 ಬಾಹುಗಳು ಸಮವಾಗಿವೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಆ ತ್ರಿಭುಜ ಸಮಬಾಹು ತ್ರಿಭುಜ. ಡಿ ಪ್ರಶ್ನೆಯನ್ನು ಗಮನಿಸಿ. ಎಂ ಅಂದರೆ ಮೆಜರ್ಮೆಂಟ್ ಅಂತ ಮಕ್ಕಳೇ, ಅಳತೆ ಅಂತ. ಕೋನ ಡಿ ಯ ಅಳತೆ 90 ಡಿಗ್ರಿ ಇರುವ ಕೋನ DEF ಲಂಬಕೋನ ಮಾತ್ರ 90 ಡಿಗ್ರಿ ಇರುತ್ತೆ ಅಲ್ವಾ ಮಕ್ಕಳೇ? ಹಾಗಾಗಿ ಇದು ಲಂಬಕೋನ ತ್ರಿಭುಜ. ನಂತರ ಈ ಪ್ರಶ್ನೆಯನ್ನು ಗಮನಿಸಿ. ಕೋನ Y ಯ ಅಳತೆ 90 ಡಿಗ್ರಿ ಮತ್ತು XY = YZ ಹೊಂದಿರುವ ತ್ರಿಭುಜ XYZ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇದು Y ಮಕ್ಕಳೇ, 90 ಡಿಗ್ರಿ ಇದೆ, XYZ ಮಕ್ಕಳೇ. Y ಅನ್ನೋದು 90 ಡಿಗ್ರಿ ಲಂಬಕೋನ ಅಲ್ವಾ ಮಕ್ಕಳೇ? ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, XY = YZ ಇವೆರಡೂ ಸಹ ಸಮವಾಗಿವೆ ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರಲ್ವಾ, ಎರಡೂ ಸಹ ಸಮವಾಗಿವೆ ಮಕ್ಕಳೇ. ಹಾಗಾದರೆ ಈ ತ್ರಿಭುಜ ಯಾವುದು ಮಕ್ಕಳೇ? ಸಮದ್ವಿಬಾಹು ತ್ರಿಭುಜ. ಈ 2 ಬಾಹುಗಳು ಸಮವಾಗಿವೆ ಮಕ್ಕಳೇ. ಹಾಗಾಗಿ ಇದು ಸಮದ್ವಿಬಾಹು ಲಂಬಕೋನ ತ್ರಿಭುಜ. ಇಲ್ಲಿ ಲಂಬಕೋನನ್ನು ಸಹ ನಾವು ನೋಡ್ತೀವಲ್ವಾ, ಹಾಗಾಗಿ ಸಮದ್ವಿಬಾಹು ಲಂಬಕೋನ ತ್ರಿಭುಜ. ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ.
ಕೋನ ಎಲ್ ಅಳತೆ = 30 ಡಿಗ್ರಿ, ಕೋನ ಎಂ ಅಳತೆ = 70 ಡಿಗ್ರಿ ಮತ್ತು ಕೋನ ಎನ್ = 80 ಡಿಗ್ರಿ ಇರುವ ತ್ರಿಭುಜ LMN. ಗಮನಿಸಿ ಮಕ್ಕಳೇ, ಎಲ್ ಕೋನವು 30 ಡಿಗ್ರಿ ಇದೆ, ಎಂ ಕೋನವು 70 ಡಿಗ್ರಿ ಇದೆ, ಎನ್ ಕೋನವು 80 ಡಿಗ್ರಿ ಇದೆ. ಮೂರೂ ಕೋನಗಳು ಸಹ 90 ಡಿಗ್ರಿಗಿಂತ ಕಡಿಮೆ ಇವೆ ಮಕ್ಕಳೇ. ಹಾಗಾಗಿ ಇದು ಲಘುಕೋನ ತ್ರಿಭುಜ. ನಂತರ ಪ್ರಶ್ನೆ 2, ಕೆಳಗಿನವುಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, ಇಲ್ಲಿ ತ್ರಿಭುಜದ ಅಳತೆಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ತ್ರಿಭುಜದ ವಿಧಗಳನ್ನು ಕೊಟ್ಟಿದ್ದಾರೆ. ಗಮನಿಸಿ, ಮೊದಲ ಅಳತೆ 3 ಬಾಹುಗಳ ಉದ್ದ ಸಮ. 3 ಬಾಹುಗಳ ಉದ್ದ ಸಮವಾಗಿದ್ರೆ ಅದು ಸಮಬಾಹು ತ್ರಿಭುಜ. ನಂತರ 2 ಬಾಹುಗಳ ಉದ್ದ ಸಮ. 2 ಬಾಹುಗಳ ಉದ್ದ ಸಮವಾಗಿದ್ರೆ ಅದು ಸಮದ್ವಿಬಾಹು ತ್ರಿಭುಜ. ನಂತರ ಎಲ್ಲ ಬಾಹುಗಳು ಬೇರೆ ಬೇರೆ ಉದ್ದ. ಎಲ್ಲ ಬಾಹುಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿದ್ರೆ ಅದು ಅಸಮಬಾಹು ತ್ರಿಭುಜ. ನಂತರ 3 ಲಘುಕೋನಗಳು. 3 ಲಘುಕೋನಗಳಿದ್ರೆ ಅದು ಲಘುಕೋನ ತ್ರಿಭುಜ. ನಂತರ 1 ಲಂಬಕೋನ. 1 ಲಂಬಕೋನವಿದ್ರೆ ಅದು ಲಂಬಕೋನ ತ್ರಿಭುಜ. ನಂತರ 1 ವಿಶಾಲ ಕೋನ. 1 ವಿಶಾಲ ಕೋನ ಇದ್ರೆ ಅದು ವಿಶಾಲಕೋನ ತ್ರಿಭುಜ. ನಂತರ 1 ಲಂಬಕೋನದ ಜೊತೆಗೆ 2 ಬಾಹುಗಳ ಉದ್ದ ಸಮ, ಅಂದರೆ ಅದು ಸಮದ್ವಿಬಾಹು ಲಂಬಕೋನ. ನೀವೀಗ ಆಲ್ರೆಡಿ ತಿಳ್ಕೊಂಡಿದ್ದೀರಲ್ವ ಮಕ್ಕಳೇ, ಹೀಗೆ ಸುಲಭವಾಗಿ ನೀವು ಗುರುತಿಸಿ ಮಕ್ಕಳೇ. ನಂತರ 3ನೇ ಲೆಕ್ಕವನ್ನು ಗಮನಿಸಿ. ಕೆಳಗಿನ ಪ್ರತಿಯೊಂದು ತ್ರಿಭುಜವನ್ನು 2 ಭಿನ್ನ ರೀತಿಯಲ್ಲಿ ಹೆಸರಿಸಿ. ಕೋನದ ಪ್ರಮಾಣವನ್ನು ನೀವು ವೀಕ್ಷಣೆಯ ಮೂಲಕ ತೀರ್ಮಾನಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ತ್ರಿಭುಜವನ್ನು ಗಮನಿಸಿ. ತ್ರಿಭುಜದಲ್ಲಿ 3 ಬಾಹುಗಳಿರ್ತಾವೆ ಮಕ್ಕಳೇ. ಒಂದು ಬಾಹು 8 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 5 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 5 ಸೆಂಟಿಮೀಟರ್ ಇದೆ ಮಕ್ಕಳೇ. 2 ಬಾಹುಗಳು ಸಮವಾಗಿವೆ ಅಲ್ವಾ ಮಕ್ಕಳೇ, ಹಾಗಾಗಿ ಇದು ಸಮದ್ವಿಬಾಹು ತ್ರಿಭುಜ. ಇನ್ನೊಂದು ತ್ರಿಭುಜವನ್ನು ಗಮನಿಸಿ ಮಕ್ಕಳೇ, ಇದು 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿದೆ ಮಕ್ಕಳೇ, ಹಾಗಾಗಿ ಇದು ಲಘುಕೋನ ತ್ರಿಭುಜ. ಇಲ್ಲಿ ನಾವು ಲಘುಕೋನ ತ್ರಿಭುಜವನ್ನು ಸಹ ನೋಡಬಹುದು. ನಂತರ ಸಮದ್ವಿಬಾಹು ತ್ರಿಭುಜವನ್ನು ಸಹ ನೋಡಬಹುದು. ನಂತರ ಬಿ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಈ ತ್ರಿಭುಜದಲ್ಲಿ ಒಂದು ಬಾಹು 17 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 15 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 8 ಸೆಂಟಿಮೀಟರ್ ಇದೆ ಮಕ್ಕಳೇ. ಇಲ್ಲಿ ಗಮನಿಸಿ ಮಕ್ಕಳೇ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಲಂಬಕೋನ ತ್ರಿಭುಜ ಅಂತ, ಹೌದಲ್ವಾ? ಲಂಬಕೋನ ತ್ರಿಭುಜವೂ ಇದೆ. ನಂತರ ನೋಡಿ ಮಕ್ಕಳೇ, 3 ಬಾಹುಗಳ ಅಳತೆಗಳು ಬೇರೆ ಬೇರೆಯಾಗಿವೆ, ಹಾಗಾಗಿ ಅಸಮಬಾಹು ತ್ರಿಭುಜನೂ ಸಹ ನಾವು ನೋಡಬಹುದು. ಲಂಬಕೋನ ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜ. ನಂತರ ಸಿ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಒಂದು ಬಾಹು 7 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 7 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು ಈ 2 ಬಾಹುಗಳಿಗಿಂತ ದೊಡ್ಡ ಅಳತೆಯನ್ನು ಹೊಂದಿದೆ ಮಕ್ಕಳೇ. ಅಂದರೆ ಇದು ಯಾವ ತ್ರಿಭುಜ ಮಕ್ಕಳೇ? ಇದು ವಿಶಾಲ ಕೋನ ತ್ರಿಭುಜ ಮಕ್ಕಳೇ. 90 ಡಿಗ್ರಿಗಿಂತ ಹೆಚ್ಚಾಗಿದೆ ಅಲ್ವಾ, ಹಾಗಾಗಿ ಇದು ವಿಶಾಲ ಕೋನ ತ್ರಿಭುಜ. ನಂತರ ತ್ರಿಭುಜದ 2 ಬಾಹುಗಳು ಸಮವಾಗಿವೆ ಅಲ್ವಾ ಮಕ್ಕಳೇ. ತ್ರಿಭುಜದ 2 ಬಾಹುಗಳು ಸಮವಾಗಿದ್ರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೀವಿ, ಹಾಗಾಗಿ ಇದು ವಿಶಾಲ ಕೋನ ಮತ್ತು ಸಮದ್ವಿಬಾಹು ತ್ರಿಭುಜ. ಡಿ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 2 ಬಾಹುಗಳು ಸಮವಾಗಿವೆ, ಇನ್ನೊಂದು ಬಾಹು ಈ 2 ಬಾಹುಗಳಿಗಿಂತ ದೊಡ್ಡದಾಗಿದೆ ಮಕ್ಕಳೇ. ಇದು ಲಂಬಕೋನ ತ್ರಿಭುಜ ಮಕ್ಕಳೇ. ನಂತರ 2 ಬಾಹುಗಳು ಸಮವಾಗಿವೆ, ಹಾಗಾಗಿ ಸಮದ್ವಿಬಾಹು ತ್ರಿಭುಜ. ನಂತರ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಗಮನಿಸಿ, 3 ಬಾಹುಗಳು ಸಹ ಸಮವಾಗಿವೆ. 3 ಬಾಹುಗಳು 5.2 ಸೆಂಟಿಮೀಟರ್ ಅಳತೆಯನ್ನು ಹೊಂದಿವೆ. ಹಾಗಾದರೆ 3 ಬಾಹುಗಳು ಸಮವಾಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ ಮಕ್ಕಳೇ. ನಂತರ ಗಮನಿಸಿ, 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿವೆ, ಹಾಗಾಗಿ ಇದು ಲಘುಕೋನ ತ್ರಿಭುಜ. ಸಮಬಾಹು ತ್ರಿಭುಜ ಮತ್ತು ಲಘುಕೋನ ತ್ರಿಭುಜ. ಎಫ್ ಚಿತ್ರವನ್ನು ಗಮನಿಸಿ ಮಕ್ಕಳೇ. ತ್ರಿಭುಜದ 3 ಬಾಹುಗಳ ಅಳತೆಯನ್ನು ಗಮನಿಸಿ ಮಕ್ಕಳೇ. ಒಂದು ಬಾಹು 15 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 10 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 9 ಸೆಂಟಿಮೀಟರ್ ಇದೆ. 3 ಬಾಹುಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿದ್ರೆ ಅದು ಅಸಮಬಾಹು ತ್ರಿಭುಜ, ಹೌದಲ್ವಾ? ನಂತರ ನೋಡಿ, 90 ಡಿಗ್ರಿಗಿಂತ ದೊಡ್ಡದಾಗಿದೆ, ಹಾಗಾಗಿ ಇದು ವಿಶಾಲ ಕೋನ ತ್ರಿಭುಜನೂ ಸಹ ಆಗುತ್ತೆ. ಇದು ವಿಶಾಲ ಕೋನ ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜ. 4ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಬೆಂಕಿ ಕಡ್ಡಿಗಳನ್ನು ಬಳಸಿ ತ್ರಿಭುಜಗಳನ್ನು ರಚಿಸಲು ಪ್ರಯತ್ನಿಸಿ. ಇಲ್ಲಿ ಕೆಲವು ತೋರಿಸಲಾಗಿದೆ. ನೀವು ಸಹ ತ್ರಿಭುಜವನ್ನು ಕೆಳಗಿನಂತೆ ರಚಿಸಬಹುದೇ? ನೋಡಿ ಮಕ್ಕಳೇ, ಇಲ್ಲಿ ಬೆಂಕಿ ಕಡ್ಡಿಗಳಿಂದ ತ್ರಿಭುಜಗಳನ್ನು ರಚಿಸಿದ್ದಾರೆ. 3 ಬೆಂಕಿ ಕಡ್ಡಿಗಳು, 4 ಬೆಂಕಿ ಕಡ್ಡಿಗಳು, 5 ಬೆಂಕಿ ಕಡ್ಡಿಗಳು, 6 ಬೆಂಕಿ ಕಡ್ಡಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತಹ ಬೆಂಕಿ ಕಡ್ಡಿಗಳ ಅಳತೆಯಂತೆ ನೀವು ತ್ರಿಭುಜವನ್ನು ರಚಿಸಬೇಕು ಮಕ್ಕಳೇ. ನೆನಪಿಡಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ನೀವು ಪ್ರತಿ ಸಂದರ್ಭದಲ್ಲಿ ನೀಡಲಾದ ಎಲ್ಲಾ ಬೆಂಕಿ ಕಡ್ಡಿಗಳನ್ನು ಬಳಸಬೇಕು. ಇಲ್ಲಿ ಕೊಟ್ಟಿದ್ದಾರಲ್ವ ಮಕ್ಕಳೇ, 3 ಅಂದರೆ 3 ಬೆಂಕಿ ಕಡ್ಡಿಗಳನ್ನೇ ಬಳಸಬೇಕು, 4 ಅಂದಾಗ 4 ಬೆಂಕಿ ಕಡ್ಡಿಗಳನ್ನೇ ಬಳಸಬೇಕು. ಅದೇ ರೀತಿ ಸಹ ನಾವು ತ್ರಿಭುಜಗಳನ್ನು ರಚಿಸಿ ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಎ 3 ಬೆಂಕಿ ಕಡ್ಡಿಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಈ ರೀತಿ 3 ಬೆಂಕಿ ಕಡ್ಡಿಗಳಿಂದ
ನಾವು ತ್ರಿಭುಜವನ್ನು ರಚಿಸಬಹುದು ಮಕ್ಕಳೇ. 3 ಬಾಹುಗಳು ಸಮವಾಗಿವೆ ಅಲ್ವಾ ಮಕ್ಕಳೇ, ಹಾಗಾಗಿ ಇದು ಸಮಬಾಹು ತ್ರಿಭುಜ. ನಂತರ 4 ಬೆಂಕಿ ಕಡ್ಡಿಗಳು. ನೋಡಿ ಮಕ್ಕಳೇ, 4 ಬೆಂಕಿ ಕಡ್ಡಿಗಳಿಂದ ತ್ರಿಭುಜವನ್ನು ರಚಿಸಲು ಸಾಧ್ಯವಿಲ್ಲ ಮಕ್ಕಳೇ. ಹಾಗಾಗಿ ಹೀಗೆ ಬರೆಯಿರಿ ಮಕ್ಕಳೇ, ತ್ರಿಭುಜವನ್ನು ರಚಿಸಲು ಸಾಧ್ಯವಿಲ್ಲ. ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುವಿಗಿಂತ ದೊಡ್ಡದಾಗಿರಬೇಕು. ಈ ನಿಯಮ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ. ನಂತರ ಸಿ ಚಿತ್ರವನ್ನು ಗಮನಿಸಿ. 5 ಬೆಂಕಿ ಕಡ್ಡಿಗಳು. ನೋಡಿ ಮಕ್ಕಳೇ, 5 ಬೆಂಕಿ ಕಡ್ಡಿಗಳಿಂದ ನಾವು ತ್ರಿಭುಜವನ್ನು ರಚಿಸಬಹುದು ಮಕ್ಕಳೇ. ಈ 2 ಬಾಹುಗಳು ಸಮವಾಗಿವೆ ಮಕ್ಕಳೇ ಅಲ್ವಾ. ಹಾಗಾದರೆ 2 ಬಾಹುಗಳು ಸಮವಾಗಿದ್ದರೆ ಆ ತ್ರಿಭುಜ ಯಾವುದು ಮಕ್ಕಳೇ? ಸಮದ್ವಿಬಾಹು ತ್ರಿಭುಜ. ನಂತರ ಡಿ 6 ಬೆಂಕಿ ಕಡ್ಡಿಗಳು. ನೋಡಿ ಮಕ್ಕಳೇ, 6 ಬೆಂಕಿ ಕಡ್ಡಿಗಳಿಂದಲೂ ಸಹ ನಾವು ತ್ರಿಭುಜವನ್ನು ರಚಿಸಬಹುದು. ನೋಡಿ, ಈ ಬಾಹುವಿನಲ್ಲೂ ಸಹ 2 ಬೆಂಕಿ ಕಡ್ಡಿಗಳಿವೆ, ಈ ಬಾಹುವಿನಲ್ಲೂ ಸಹ 2 ಬೆಂಕಿ ಕಡ್ಡಿಗಳಿವೆ, ಈ ಬಾಹುವಿನಲ್ಲೂ ಸಹ 2 ಬೆಂಕಿ ಕಡ್ಡಿಗಳಿವೆ ಮಕ್ಕಳೇ. ಹಾಗಾದರೆ 3 ಬಾಹುಗಳು ಸಮವಾಗಿವೆ ಅಲ್ವಾ ಮಕ್ಕಳೇ. ಹಾಗಾಗಿ ಇದು ಸಮಬಾಹು ತ್ರಿಭುಜ. ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.